ಆತ್ಮೀಯ ಯೂಟ್ಯೂಬ್ ವೀಕ್ಷಕರಿಗೆ ನಮಸ್ಕಾರ. ಮಾಹಿತಿ ನಿಮಗಾಗಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇದೊಂದು ಧ್ವನಿ ಮುದ್ರಣ ಪಾಠ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅಣಿಯಾಗುವಂತಹ ಅಭ್ಯರ್ಥಿಗಳಿಗೆ ಐಚ್ಛಿಕ ಕನ್ನಡ ವಿಷಯವನ್ನು ಆಯ್ಕೆ ಮಾಡಿಕೊಂಡು ಪದವಿ ಅಧ್ಯಯನ ಮಾಡತಕ್ಕಂತಹ ಸ್ನಾತಕೋತ್ತರ ಪದವಿಯಲ್ಲಿ ಕನ್ನಡ ವಿಷಯವನ್ನು ಅಧ್ಯಯನ ಮಾಡತಕ್ಕಂತಹ ಅಭ್ಯರ್ಥಿಗಳಿಗೆ ಹೊಸಗನ್ನಡ ಸಾಹಿತ್ಯ ಚರಿತ್ರೆಯ ಒಂದಿಷ್ಟು ವಿಷಯಗಳನ್ನು ತಮ್ಮ ಜೊತೆ ನಾನು ಹಂಚಿಕೊಳ್ತಾ ಇದ್ದೀನಿ. ಹೊಸಗನ್ನಡ ಸಾಹಿತ್ಯ, ಕನ್ನಡ ಸಾಹಿತ್ಯ ಪ್ರಾಚೀನ ಕನ್ನಡ ಸಾಹಿತ್ಯಕ್ಕಿಂತಲೂ ನಡುಗನ್ನಡ ಸಾಹಿತ್ಯಕ್ಕಿಂತಲೂ ಹೇಗೆ ಭಿನ್ನ, ಹೊಸಗನ್ನಡ ಸಾಹಿತ್ಯದಲ್ಲಿ ಬರ್ತಕ್ಕಂತಹ ಕಾಲಘಟ್ಟಗಳು, ಅದಕ್ಕಿಂತಲೂ ಪೂರ್ವದಲ್ಲಿ ಬರ್ತಕ್ಕಂತಹ ಹೊಸಗನ್ನಡದ ಅರುಣೋದಯ ಸಮಯ, ಈ ಒಂದು ವಿಷಯದ ಕುರಿತು ತಮ್ಮ ಜೊತೆ ಒಂದಿಷ್ಟು ಮಾಹಿತಿಯನ್ನು ಹಂಚಿಕೊಳ್ತಾ ಇದ್ದೀನಿ. ಮಾಹಿತಿಯನ್ನು ಪೂರ್ಣವಾಗಿ ನೋಡಿ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕವಾಗಿ ಫೀಡ್ಬ್ಯಾಕ್ ಕೊಡ್ಬೋದಾಗಿದೆ. ಹೊಸಗನ್ನಡ ಸಾಹಿತ್ಯದ ಅರುಣೋದಯ ಸಮಯ, ಈ ಒಂದು ಸಮಯವನ್ನು ಕ್ರಿಸ್ತಶಕ 1920ರವರೆಗೆ ನಾವು ಒಂದು ಅಂದಾಜಿನ ಮೂಲಕವಾಗಿ ನಿರ್ಧರಿಸುವಂಥದ್ದು ಕಂಡು ಬರ್ತಾ ಇದೆ. ಆದರೆ ಹೊಸಗನ್ನಡದ ಆರಂಭ ಎಲ್ಲಿಂದ ಎಂಬ ಪ್ರಶ್ನೆಗೆ ಉತ್ತರವನ್ನು ಹುಡುಕುತ್ತಾ ಹೋದಾಗ ಹೊಸಗನ್ನಡ ಸಾಹಿತ್ಯ ಅಥವಾ ಆಧುನಿಕ ಕನ್ನಡ ಸಾಹಿತ್ಯದ ಅರುಣೋದಯವು ಕವಿ ಮುದ್ದಣ್ಣನಿಂದ ಆರಂಭವಾಯಿತು ಎಂದರೆ ಅದು ತಪ್ಪಾಗಲಾರದು. ಕಾರಣ, ಕವಿ ಮುದ್ದಣ್ಣ ನಂದಳಿಕೆ ನಾರಾಯಣಪ್ಪ ಮೊದಲು ಅದ್ಭುತ ರಾಮಾಯಣವನ್ನು ನಡುಗನ್ನಡ ಸಾಹಿತ್ಯದ ರೂಪರೇಷೆಗಳನ್ನು ಹಾಕಿಕೊಂಡು ಸಾಹಿತ್ಯವನ್ನು ರಚನೆ ಮಾಡಿದರೆ, ತದನಂತರದಲ್ಲಿ ರಾಮಸ್ವಮೇಧ ಕೃತಿಯ ಮೂಲಕವಾಗಿ ಹೊಸಗನ್ನಡದ ಅರುಣೋದಯ ಅಂದರೆ ಅದು ತಪ್ಪಾಗಲಾರದು. ತದನಂತರದಲ್ಲಿ ಅನೇಕ ಕವಿಗಳು ಇಂಗ್ಲಿಷ್ ಶಿಕ್ಷಣದ ಪ್ರಭಾವದಿಂದಾಗಿ, ಪಾಶ್ಚಿಮಾತ್ಯ ಸಾಹಿತ್ಯದ ಪರಿಚಯದಿಂದಾಗಿ, ಆಂಗ್ಲ ಸಾಹಿತ್ಯದ ಹೊಸ ಸಾಹಿತ್ಯ ರೂಪಗಳಿಂದಾಗಿ ಹೊಸಗನ್ನಡ ಸಾಹಿತ್ಯದಲ್ಲಿ ಬದಲಾವಣೆಯನ್ನು ತರಬೇಕು ಅಂತಕ್ಕಂತಹ ಇಚ್ಛೆಯನ್ನು ವ್ಯಕ್ತಪಡಿಸಿ ಕನ್ನಡ ಸಾಹಿತ್ಯದಲ್ಲಿ ಹೊಸ ಕಾವ್ಯ ರೂಪಗಳನ್ನೇ ಪ್ರಯೋಗಗೊಳಿಸಿದಂತಹ ಹೆಗ್ಗಳಿಕೆ ಅನೇಕ ಕವಿಗಳಿಗೆ ಅದು ಸಲ್ತಾ ಇದೆ. ಅದರಲ್ಲಿ ಮುಖ್ಯವಾಗಿ MS ಪುಟ್ಟಣ್ಣವರ ಮಾಡಿದ್ದನ್ನೋ ಮಾರಾಯ ಅಂತಕ್ಕಂತಹ ಕಾದಂಬರಿ, ಇದು ಪ್ರಮುಖವಾಗಿ ನಮ್ಮ ಕನ್ನಡ ಸಾಹಿತ್ಯದಲ್ಲಿ, ಅದರಲ್ಲೂ ವಿಶೇಷವಾಗಿ ಹೊಸಗನ್ನಡ ಆರಂಭದಲ್ಲಿ ಇದು ರಚಿಸಲ್ಪಟ್ಟಂತಹ ಒಂದು ಕಾದಂಬರಿ. ಇದರ ಜೊತೆಗೆ ಉತ್ತರ ಕನ್ನಡ ಜಿಲ್ಲೆಯವರಾದಂತಹ ಕರ್ಕಿ ವೆಂಕಟರಮಣ ಶಾಸ್ತ್ರಿ ಸೂರಿಯವರ ಇಗ್ಗಪ್ಪ ಹೆಗಡೆ ಪ್ರಹಸನ, ಇದು ಪ್ರಥಮ ಸಾಮಾಜಿಕ ಸ್ವತಂತ್ರ ನಾಟಕವಾಗಿದ್ದು, ಇದರ ಬರವಣಿಗೆ ಮೂಲಕವಾಗಿ ಹೊಸಗನ್ನಡದ ಅರುಣೋದಯ ಸಂಪೂರ್ಣ ಬದಲಾವಣೆಯನ್ನು ಕಂಡಿದ್ದು ನಮಗೆ ಈ ಒಂದು ಕೃತಿಯ ಮೂಲಕವಾಗಿ ತಿಳಿದು ಬರ್ತಾ ಇದೆ. ಇದಲ್ಲದೆ ಅನೇಕ ಕವಿಗಳು, ಹಟ್ಟಿಂಗಡಿ ನಾರಾಯಣರಾವ್ ಅವರ ಆಂಗ್ಲ ಕವಿತಾ ಸಾರ, ಆಂಗ್ಲ ಸಾಹಿತ್ಯದಲ್ಲಿ ಇರತಕ್ಕಂತಹ ಕವನ ಸಂಕಲನಗಳನ್ನು ಕನ್ನಡಕ್ಕೆ ರೂಪಾಂತರದ ಮೂಲಕವಾಗಿ, ಭಾಷಾಂತರ ಮೂಲಕವಾಗಿ ಅನುವಾದಿಸಿ ರಚಿಸಿದ್ದು ಆರಂಭದ ಹೆಗ್ಗಳಿಕೆ ಅಂದರೆ ಅದು ತಪ್ಪಾಗಲಾರದು. ಇಂತಹ ಪ್ರಯೋಗಶೀಲವಾದಂತಹ ಕವಿಗಳು ಹೊಸಗನ್ನಡದ ಆರಂಭದ ಅವಧಿಯೊಳಗೆ, ಅರ್ಥಾತ್ 1870ರಿಂದ ಅಥವಾ 1880ರಿಂದ 1920ರ ಅವಧಿಯ ಮಧ್ಯೆ ಈ ಒಂದು ಬೆಳವಣಿಗೆ ಕಂಡಿರುವುದು ಕನ್ನಡ ಸಾಹಿತ್ಯದಲ್ಲಿ ಆದಂತಹ ಒಂದು ಹೊಸ ಮನ್ವಂತರ ಅಂದರೆ ಅದು ತಪ್ಪಾಗಲಾರದು. ಅರ್ಥಾತ್ ಮಧ್ಯಕಾಲೀನ ಕನ್ನಡ ಸಾಹಿತ್ಯದ ಕೊನೆಯ ಅವಧಿ, ಆಧುನಿಕ ಕನ್ನಡ ಸಾಹಿತ್ಯದ ಆರಂಭದ ಅವಧಿ, ಕ್ರಿಸ್ತಶಕ 17ರಿಂದ ಕನ್ನಡ ಸಾಹಿತ್ಯ ಅದು ಬಹಳಷ್ಟು ಬಡಕಲಾಗಿಯೇ ಉಳಿಯಿತು ಎಂದರೆ ಅದಕ್ಕೆ ಹಲವಾರು ಕಾರಣಗಳನ್ನು ಹೇಳಬಹುದಾದರೂ ಕವಿಗಳು ರಾಜಾಶ್ರಯವನ್ನು ನೆಚ್ಚಿಕೊಂಡು ರಚನೆ ಮಾಡುವಂತಹ ಪ್ರಸಂಗ, ಪಂಡಿತ ವರ್ಗದವರನ್ನು ಮೆಚ್ಚಿಸಲು ಬರೆಯಬೇಕಾಗಿತ್ತು ಮುಖ್ಯ ಕಾರಣಗಳೆಂದು ಇಲ್ಲಿ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಇದಲ್ಲದೆ ನಡುಗನ್ನಡ ಸಾಹಿತ್ಯದಲ್ಲಿ ಬರ್ತಕ್ಕಂತಹ ವಚನ, ಕೀರ್ತನೆ ಇವೆಲ್ಲವೂ ಜನರ ಜೀವನದಲ್ಲಿ ಬೇರು ಬಿಟ್ಟಿದ್ದವು. ಇವನ್ನು ರಚಿಸಿದವರು ಜೀವನದಲ್ಲಿ ಯಾವುದು ಬಹುಮುಖ್ಯ, ಯಾವುದು ಅದಕ್ಕಿಂತ ಕಡಿಮೆ ಮುಖ್ಯ, ಯಾವುದು ಅಮುಖ್ಯ ಎಂಬ ಖಚಿತವಾದ ಮೌಲ್ಯ ಶ್ರೇಣಿ ಪಡೆದಿದ್ದವರು, ತಮ್ಮ ಜೀವನ ಅನುಭವದಿಂದ ಜನಕ್ಕೆ ಹೇಳಬೇಕಾಗಿದ್ದ ಚಿಂತನೆ ಉಳ್ಳವರು. ಆನಂತರ ಇಂತಹ ಸ್ವಂತಿಕೆ ಇದ್ದವರು ಯಾರೂ ಕನ್ನಡ ಸಾಹಿತ್ಯದಲ್ಲಿ ಕಾಣಲಿಲ್ಲ. ಅರ್ಥಾತ್ ವಚನ ಸಾಹಿತ್ಯ, ಕೀರ್ತನೆ ಸಾಹಿತ್ಯ ಜನರ ಮೇಲೆ ಎಷ್ಟು ಪರಿಣಾಮ ಬೀರಿದೆ, ಅಂತಹ ಸಾಹಿತ್ಯಿಕ ಪ್ರಕಾರಗಳು, ಸಾಹಿತ್ಯಿಕ ರೂಪಗಳು
ನಡುಗನ್ನಡ ಸಾಹಿತ್ಯದ ಕೊನೆಯವರೆಗೂ ಅದು ಕಂಡುಬರಲಿಲ್ಲ. ಇಂತಹ ಸಂದರ್ಭದಲ್ಲಿ ನಾಡಿನಲ್ಲಿ ಉಂಟಾದಂತಹ ಸ್ವಾತಂತ್ರ್ಯ ಆಂದೋಲನ, ಏಕೀಕರಣ, ಈ ಎಲ್ಲ ಸಾಮಾಜಿಕ ರಾಜಕೀಯ ಅಂಶಗಳು ಹೊಸಗನ್ನಡ ಸಾಹಿತ್ಯ ಚರಿತ್ರೆಯ ಬೆಳವಣಿಗೆಗೆ ಮುಖ್ಯ ಕಾರಣಗಳೆಂದು ಗುರುತಿಸಬಹುದಾಗಿದೆ. ಇದಲ್ಲದೆ ಕನ್ನಡ ನಾಡಿನಲ್ಲಿ ಇರತಕ್ಕಂತಹ ರಾಜ್ಯಗಳು, ಪುಟ್ಟ ಸಂಸ್ಥಾನಗಳು, ಇವುಗಳ ನಡುವೆ ಇರತಕ್ಕಂತಹ ವೈಷಮ್ಯಗಳು, ಕದನಗಳು, ಇವುಗಳಲ್ಲದೆ ಈ ಸಂಸ್ಥಾನಗಳ ಮೇಲೆ, ಕನ್ನಡ ನಾಡಿನ ಮೇಲೆ ಪರಕೀಯರ ದಾಳಿ, ಪರಕೀಯರ ನೇರವಾದ ಆಡಳಿತ, ಪರಕೀಯರ ಇಲ್ಲಸಲ್ಲದ ಸಾಮಾಜಿಕ ನಿಬಂಧನೆಗಳು ಕನ್ನಡ ಸಾಹಿತ್ಯದ ಕತ್ತಲೆಯ ಕಾಲಮಾನವೆಂದರೆ ಅದು ತಪ್ಪಾಗಲಾರದು. ಇಂತಹ ಕಾರಣಗಳಿಂದಾಗಿ, ಅಂಶಗಳಿಂದಾಗಿ ಕನ್ನಡ ಸಾಹಿತ್ಯ ನಿಂತೇ ಹೋಯಿತು ಎಂದು ಪರಿಗಣಿಸುವಂತಹ ಸಂದರ್ಭದಲ್ಲಿ ಸೃಷ್ಟಿಯಾದ ಸಾಹಿತ್ಯ ಬಹುಮಟ್ಟಿಗೆ ಮನೋಭಾವದಲ್ಲಿ ಧಾರ್ಮಿಕವಾದದ್ದು, ಉದ್ದೇಶದಲ್ಲಿ ನೀತಿ ಬೋಧನೆಯಾಗಿದ್ದು, ರೂಪದಲ್ಲಿ ಸಾಂಪ್ರದಾಯಿಕವಾಗಿದ್ದು, ಹೊಸ ಬೆಳವಣಿಗೆಗಳನ್ನು ನಾವು ಇಲ್ಲಿ ಗುರುತಿಸಬಹುದಾಗಿದೆ. ಕಾದಂಬರಿ, ಸಣ್ಣ ಕಥೆಗಳು ಹುಟ್ಟಿ ಬೆಳೆಯುವುದು, ಕಾವ್ಯ ನಾಟಕಗಳು ಹೊಸ ಆಯಾಮವನ್ನು ಬೆಳೆಸಿಕೊಳ್ಳುವುದು ಸಾಧ್ಯವಾದಂತಹ ಒಂದು ಕಾಲ ಅವಧಿ ಎಂದರೆ ಅದು ಹೊಸಗನ್ನಡದ ಅರುಣೋದಯ. ಹೊಸ ಅಗತ್ಯಗಳಿಗೆ ಗದ್ಯವನ್ನು ಬಳಸಬೇಕಾದ ಅಗತ್ಯ ಅನಿವಾರ್ಯತೆಯ ಕಾಲದಲ್ಲಿ ಕಾದಂಬರಿ, ಸಣ್ಣ ಕಥೆಗಳ ಸೃಷ್ಟಿಗೆ ಪೂರಕವಾದ ವಾತಾವರಣ ಇಲ್ಲಿ ಬೇಕಾಗಿತ್ತು. ಅಂತಹ ವಾತಾವರಣವನ್ನು ವೆಂಕಟರಮಣ ಶಾಸ್ತ್ರಿ, MS ಪುಟ್ಟಣ್ಣವರು, ಗುಲ್ವಾಡಿ ವೆಂಕಟರಾಯವರ ಪ್ರಯತ್ನವನ್ನು ನಾವು ಈ ಒಂದು ಅವಧಿಯೊಳಗೆ ಸ್ಮರಣಿಸಬೇಕಾಗುತ್ತದೆ. ಈ ಒಂದು ಸಾಹಿತ್ಯಿಕ ವಿಷಯ ವಸ್ತುಗಳನ್ನು ನಾವು ಅವಲೋಕನ ಮಾಡಿದಾಗ ಮನುಷ್ಯರಲ್ಲಿ ಆಸಕ್ತಿ ತಳೆಯುವುದರಿಂದ 3 ಪರಿಣಾಮಗಳು ಆಗುತ್ತವೆ. ಅವು ಬೌದ್ಧಿಕ ವಿಕಾಸವನ್ನು ನಾವು ಕಾಣಬೇಕಾಗುತ್ತದೆ, ಮಾನವೀಯತೆಯ ಗುಣವನ್ನು ಕಾಣಬೇಕಾಗುತ್ತದೆ, ಎಲ್ಲರಲ್ಲಿ ಸ್ನೇಹ, ಪ್ರೀತಿ, ಕರುಣೆ ಈ ಅಂಶಗಳು ಬೆಳೆಸಿಕೊಂಡು ಬಂದಾಗ, ಸಾಹಿತ್ಯ ರಚನೆಯಲ್ಲಿ ಅವುಗಳನ್ನು ಅಳವಡಿಸಿಕೊಂಡಾಗ ಸಹೃದಯಗಾರರ ಮನಸ್ಸಿನ ಮೇಲೆ ಸಾಹಿತ್ಯ ಅಚ್ಚಳಿಯದಂತೆ ಪರಿಣಾಮ ಬೀರುತ್ತದೆ. ಇಂತಹ ನಿಟ್ಟಿನಲ್ಲಿ ಅನೇಕ ಕವಿಗಳು ತಮ್ಮ ಸಾಹಿತ್ಯಕ್ಕೆ ಮೊರೆ ಹೋಗಿ ಹೊಸಗನ್ನಡ ಸಾಹಿತ್ಯದ ಅರುಣೋದಯದ ಸಮಯದಲ್ಲಿ ಸ್ವಂತಿಕೆ ಉಳ್ಳಂತಹ ಸಾಹಿತ್ಯ ಪ್ರಕಾರಗಳು, ಅನುವಾದ, ಭಾಷಾಂತರ, ರೂಪಾಂತರ ಉಳ್ಳಂತಹ ಸಾಹಿತ್ಯ ಕೃತಿಗಳು ಕನ್ನಡ ಸಾಹಿತ್ಯದಲ್ಲಿ ತಲೆ ಎತ್ತಿದವು. ಇದಲ್ಲದೆ ನಮ್ಮ ಭಾರತೀಯ ಇತರ ಭಾಷೆಗಳಾದ ಬಂಗಾಳಿಯ ಕಾದಂಬರಿಗಳು ಕನ್ನಡಕ್ಕೆ ಅನುವಾದಗೊಂಡವು. ಸಂಸ್ಕೃತದಲ್ಲಿ ಇರ್ತಕ್ಕಂತಹ ನಾಟಕಗಳು ಕನ್ನಡಕ್ಕೆ ಅನುವಾದಗೊಂಡವು. ಹಿಂದಿ ಭಾಷೆಯಲ್ಲಿ ಇರ್ತಕ್ಕಂತಹ ಕೃತಿಗಳು ಕನ್ನಡಕ್ಕೆ ಅನುವಾದಗೊಂಡವು. ಹೀಗೆ ಅನುವಾದ, ಭಾಷಾಂತರ, ರೂಪಾಂತರ, ಇದಲ್ಲದೆ ಸ್ವತಂತ್ರ ಕಾವ್ಯಗಳು ರಚನೆ ಆಗಿ ಹೊಸಗನ್ನಡ ಆರಂಭಕ್ಕಿಂತಲೂ ಮುಂಚಿತವಾಗಿ ಈ ಒಂದು ಅರುಣೋದಯದ ಅವಧಿಯೊಳಗೆ ಸುಮಾರು 4 ಮತ್ತು 5 ದಶಕಗಳ ಅವಧಿ, 40 ವರ್ಷ ಅಥವಾ 50 ವರ್ಷದ ಅವಧಿಯೊಳಗೆ ಉತ್ಕೃಷ್ಟವಾದಂತಹ ಕೃತಿಗಳು ರಚನೆ ಆಗದಿದ್ದರೂ ಇರುವ ಕೃತಿಗಳಲ್ಲಿಯೇ ಉತ್ತಮವಾದ ಸತ್ವಯುತವಾದಂತಹ ಸಾಹಿತ್ಯವನ್ನು ಈ ಕವಿಗಳು, ಸಾಹಿತಿಗಳು ಕೊಟ್ಟಿದ್ದಾರೆ ಎಂದರೆ ಅವರ ಒಂದು ಹೊಸತನದ ಪರಿಶ್ರಮವನ್ನು ಕನ್ನಡ ನಾಡಿಗೆ, ಕನ್ನಡ ಸಾಹಿತಿಗಳಿಗೆ, ತಮ್ಮ ಸಮಕಾಲೀನ ಕವಿಗಳಿಗೆ, ಮುಂದಿನ ತಲೆಮಾರಿನ ಸಾಹಿತಿಗಳಿಗೆ ಈ ಎಲ್ಲ ಕತೆ, ಕಾದಂಬರಿ, ನಾಟಕಗಳು ಮಾದರಿ ಆಗುತ್ತವೆ ಅನ್ನುವುದರಲ್ಲಿ 2 ಮಾತಿಲ್ಲ. ಈ ರೀತಿಯಾದಂತಹ ಹೊಸಗನ್ನಡ ಸಾಹಿತ್ಯದ ಅರುಣೋದಯ ಅಂದರೆ ಈ ಒಂದು ಅಂಶಗಳನ್ನು ಒಳಗೊಂಡಿದೆ. ಇದಕ್ಕೆ ಇಂಗ್ಲಿಷ್ ಶಿಕ್ಷಣ ನೀತಿ, ಆಂಗ್ಲರ ಆಡಳಿತದಲ್ಲಿ ಇರತಕ್ಕಂತಹ ಸಾಂಸ್ಕೃತಿಕ ರಾಯಭಾರಿಗಳು ಅಥವಾ ಇಂಗ್ಲಿಷ್ ಅಧಿಕಾರಿಗಳ ಒಂದು ಭಾರತೀಯರ ಸಾಹಿತ್ಯಿಕ ಸಂಪರ್ಕ ಅಂದರೆ ಅದು ತಪ್ಪಾಗಲಾರದು. ಈ ಒಂದು ಮಾಹಿತಿ ತಮಗೆ ಸಂಕ್ಷಿಪ್ತವಾಗಿದ್ದರೂ ಸ್ಪಷ್ಟವಾದ ಮಾಹಿತಿ ಅನ್ನೋದನ್ನು ನಾನು ಭಾವಿಸ್ತಾ ಇದ್ದೀನಿ. ಈ ಮಾಹಿತಿ ಕುರಿತು ಏನಾದರೂ ಅನಿಸಿಕೆ, ಅಭಿಪ್ರಾಯಗಳು ಇತ್ತು ಅಂದರೆ ತಾವು ಕಮೆಂಟ್ ಮೂಲಕವಾಗಿ ತಿಳಿಸಬಹುದಾಗಿದೆ. ಮಾಹಿತಿ ಇಷ್ಟ ಆಗಿತ್ತು ಅಂದರೆ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮಾಹಿತಿಯನ್ನು ತಮ್ಮ ಕನ್ನಡ ಅಭಿಮಾನಿಗಳಿಗೆ, ಕನ್ನಡ ಆಸಕ್ತರಿಗೆ ಈ ಒಂದು ಮಾಹಿತಿಯನ್ನು ಹಂಚಿಕೊಳ್ಳಿ. ಎಲ್ಲರಿಗೂ ಧನ್ಯವಾದಗಳು.